ಈಗಾಗಲೇ ಲೋಕಸಭಾ ಚುನಾವಣೆಗೆ ಅನೌನ್ಸ್ ಆಗಿದೆ. ನಮ್ಮದು ಲೋಕಸಭಾ ಚುನಾವಣೆ ಸೆಕೆಂಡ್ ಫೇಸಲ್ಲಿ ನಮ್ಮ ಕೋಲಾರ 28 ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ SC ರಿಸರ್ವ್ಡ್ ಇದು ನೋಟಿಫಿಕೇಶನ್ ಆಗಿದೆ. 28ನೇ ಮಾರ್ಚ್ನೇ ತಾರೀಕು ಅಂದರೆ ಈಗ ಬರುವಂಥ ಒಂದು ವಾರದಿಂದ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟ್ ಆಫ್ ಮಾರ್ಕಿಂಗ್ ನಾಮಿನೇಷನ್ಸ್ 4ನೇ ತಾರೀಕು ಏಪ್ರಿಲಲ್ಲಿದೆ. ಸ್ಕ್ರೂಟಿನಿ 5ನೇ ತಾರೀಕು ಏಪ್ರಿಲ್ ಇದೆ. ಲಾಸ್ಟ್ ಡೇಟ್ ಆಫ್ ವಿತ್ಡ್ರಾವಲ್ ಫಾರ್ ಕ್ಯಾಂಡಿಡೇಚರ್ 8ನೇ ತಾರೀಕು ಇದೆ. ಹಾಗಾಗಿ 28ರಿಂದ 8ನೇ ತಾರೀಕು ಗಂಟ ನಾಮಿನೇಷನ್ಸ್ ಪ್ರಜಾತಂತ್ರ ಹಬ್ಬದಲ್ಲಿ ದಟ್ಟು ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ತುಂಬ ಕ್ಯಾಂಡಿಡೇಟ್ಸ್ ಎಲ್ಲ ಬರೋರಿದ್ದಾರೆ. ಹಾಗಾಗಿ ಅಲ್ಲಿ ಉತ್ತಮವಾದಂಥ ಒಂದು ಬಂದೋಬಸ್ತನ್ನ ರೂರಲ್ ಸ್ಟೇಷನ್ ಅವರು ಮಾಡ್ಕೋಬೇಕು. ಮತ್ತು ನಾಮಿನೇಷನ್ ಸಂಬಂಧಪಟ್ಟಂಗೆ ಏನು ಎಲೆಕ್ಷನ್ ವೈಲೇಷನ್ಸ್ ಆಗೋ ಥರ ನಾವು ತಡಿಬೇಕಾಗಿದೆ. ಯಾಕಂದರೆ ಈಗ ನಾವು ಎಲ್ಲರೂ ಸಹ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ DC ಸಾಹೇಬರು ಒಂದು ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು. ಮೂರನೇದು, ನಾವು ನೇರವಾಗಿ ಭಾರತ ಚುನಾವಣಾ ಆಯೋಗದ ಒಂದು ಕಂಟ್ರೋಲಲ್ಲಿ ನಾವು ಈಗ ಬಂದಿದ್ದೇವೆ. ಹಾಗಾಗಿ ಪ್ರತಿಯೊಂದು ನಮ್ಮ ನಡವಳಿಕೆ ಕೆಲಸ ಎಲ್ಲ ಸಹ ಚುನಾವಣಾ ಆಯೋಗ ಹದ್ದಿನ ಕಣ್ಣಿಗೆ ನೋಡ್ತಾ ಇರುತ್ತೆ. ಹಾಗಾಗಿ ಯಾವುದೇ ಲ್ಯಾಪ್ಸಸ್ಸು ನಮ್ಮ ಕೋಲಾರ ಜಿಲ್ಲಾ ಪೊಲೀಸಿಂದ ಆಗಬೇಕು. ಒಬ್ಬರು ಮಾಡಿದ್ರು ತಪ್ಪು ಎಂಟೈರ್ ಜಿಲ್ಲೆಗೆ ಬರುತ್ತೆ, ನಮ್ಮ ಫೋರ್ಸ್ಗೆ ಬರುತ್ತೆ. ಹಾಗಾಗಿ ತಾವೆಲ್ಲ ಮೈಯೆಲ್ಲ ಕಣ್ಣಾಗಿದ್ದು ಚುನಾವಣಾ ಅಕ್ರಮಗಳನ್ನ ತಡೆಯೋದು ಒಂದು ಭಾಗ. ಎರಡನೇದು, MCC ವೈಲೇಷನ್ಸ್ನ ಆಗದಿರೋ ಅಂತ ನೋಡ್ಕೊಳ್ಳೋದು. ನಾಲ್ಕನೇದು, ಈ ನಾಮಿನೇಷನ್ಸ್ ಹಾಕುವಂಥ ಸಂದರ್ಭದಲ್ಲಿ ಯಾರು ಈ ವೆಹಿಕಲ್ಸ್ ಎಕ್ಸ್ಟ್ರಾ ವೆಹಿಕಲ್ಸಲ್ಲಿ ಏನು ಪ್ಯಾಸೆಂಜರ್ಗಳು ಬರ್ತಿರೋ ಆಗೋದು, ಮತ್ತು ಅವರು ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲನೆ ಮಾಡೋಂಥದ್ದು, ಮತ್ತು ನಾಮಿನೇಷನ್ ಆಡೋ ಸಂದರ್ಭದಲ್ಲಿ ಎಷ್ಟು ಜನ ಕ್ಯಾಂಡಿಡೇಟ್ಸ್ ಜೊತೆ ಬರಬೇಕು ಅಷ್ಟು ಜನ ಬಿಟ್ಟು ಬೇರೆಯವರೆಲ್ಲ ಅಲ್ಲೇ ತಡೆಯುವಂಥದ್ದು, ಇಷ್ಟು ಕೆಲಸಗಳನ್ನ ನಾವು ಮಾಡಬೇಕಾಗಿದೆ. ತಮಗೆಲ್ಲ ಗೊತ್ತಿರೋ ಹಾಗೆ 26ನೇ ತಾರೀಕು ಏಪ್ರಿಲ್ 26ನೇ ತಾರೀಕು ಪೋಲಿಂಗ್ ಡೇ ಇದೆ. ಕೌಂಟಿಂಗ್ 4ನೇ ತಾರೀಕು ಜೂನ್ಗಿದೆ. ಹಾಗಾಗಿ 6ನೇ ತಾರೀಕು ಜೂನ್ ಗಂಟ ಸುದೀರ್ಘವಾಗಿ ಈ ವರ್ಷ ಸುಮಾರು 70 ದಿನ ನಾವು ಮೋಡಲ್ ಕೋಡ್ ಆಫ್ ಕಾಂಡಕ್ಟ್ ಅಂದರೆ ಭಾರತ ಚುನಾವಣಾ ಆಯೋಗದ ಒಂದು ಸುದೀರ್ಪಿನಲ್ಲಿ ಒಂದು 70 ದಿನಗಳಿಗಿಂತ ಜಾಸ್ತಿ ಇವತ್ತು ನಾವು ಚುನಾವಣಾ ಪ್ರಕ್ರಿಯೆಯಲ್ಲಿ ನಾವು ತೊಡಗಿಸ್ಬೇಕಂತ ಒಂದು ಪರಿಸ್ಥಿತಿ ಬಂದಿದೆ. ಹಾಗಾಗಿ ಇದೇ ಎಂಥೂಸಿಯಾಸಮ್ನ ನೀವು ಮೇಂಟೈನ್ ಮಾಡಬೇಕು. ಕೋಡ್ ಆಫ್ ಕಾಂಡಕ್ಟು 70 ದಿನ ಇರೋದ್ರಿಂದ ಕ್ಯಾಂಡಿಡೇಟ್ಸು ಹೊಸ ಸರ್ಕಾರ ಫಾರ್ಮ್ ಆಗೋ ಗಂಟ ನಾವು ಇರೋದ್ರಿಂದ ನೀವು ಸಹ ಏನು ಡೂಸ್ ಆ್ಯಂಡ್ ಡೋಂಟ್ಸ್ ಪೊಲೀಸ್ ಸಿಬ್ಬಂದಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಈಗಾಗಲೇ ವಿಡಿಯೋ ಚಿತ್ರೀಕರಣ ಮಾಡಿಕೊಟ್ಟಿದ್ದೀವಿ. ಎಲೆಕ್ಷನ್ ಕೇಸಸ್ ಬಗ್ಗೆ ನಿಮಗೆಲ್ಲ ಇದು ಕೊಟ್ಟಿದ್ದೀವಿ. ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಏನಂತ ನಿಮಗೆಲ್ಲ ಗೊತ್ತಿದೆ. ಹಾಗಾಗಿ ನೀವು ಸಹ ಯಾವುದೇ ಅನ್ನೆಸೆಸರಿ ಕಾಂಟ್ರವರ್ಸಸ್ಗೆ ನೀವು ಹೋಗ್ಬೋದು. ಯಾವುದೇ ರಾಜಕೀಯ ಪಕ್ಷಗಳ ಜೊತೆ ಗುರ್ಸ್ಕೊಂಥದ್ದು, ಅವ್ರ ಜೊತೆ ಡಿನ್ನರ್ಸಲ್ಲಿ ಭಾವ ಮಾಡೋದು, ಮತ್ತು ಪ್ರೋಟೋಕಾಲ್ನ ಮಾಡೋಂಥದ್ದು ಏನು ಇಷ್ಟು ಅಂತ ಮಾಡ್ಕೊಂಡ್ಬಂದಿದ್ದೀವಿ ಸರ್ಕಾರದ್ದು. ಅದು ಈಗ MCCನಲ್ಲಿ ಅದು ವೈಲೇಷನ್ ಆಗುತ್ತೆ. ಹಾಗಾಗಿ ನೀವೇನು ಮಾಡಿದ್ರು ಸಹ ನಿಮ್ಮ ಮೇಲಾಧಿಕಾರಿಗಳು ಇನ್ಸ್ಪೆಕ್ಟರ್ ಗಮನಕ್ಕೆ ತಂದೆ ತಾವೆಲ್ಲ ಮಾಡಬೇಕು ಅನ್ನೋದು ನನ್ನ ಒಂದು ಸಲಹೆ ನಿಮ್ಮೆಲ್ಲರಿಗೂ. ಅದು ಮಾಡಿಲ್ಲ ಅಂದರೆ ಈಗಾಗಲೇ ನಿಮಗೆಲ್ಲ ಗೊತ್ತು, ಒಬ್ಬರನ್ನ ಸಸ್ಪೆಂಡ್ ಮಾಡಿದ್ದಾರೆ DE ಅವರು. ಪ್ರೋಟೋಕಾಲ್ ಸರಿಯಾಗಿ ಎಕ್ಸ್ಟೆಂಡ್ ಮಾಡಿದ್ದಾರೆ. ಈವನ್ MCC ಅಂತೇಳಿ ಬಂಗಾರಪೇಟೆ ಆಲ್ರೆಡಿ ಒಬ್ಬ ಮುಜರಾಯಿ ಇಲಾಖೆಯವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಸೊ ಹಾಗಾಗಿ ಈಗಲೂ ಸಹ ನಾವು MCC ವೈಲೇಷನ್ ಸಂಬಂಧಪಟ್ಟಂಗೆ ಯಾವುದೇ ಒಂದು ಚ್ಯುತಿ ಬರೆದಿರೋ ಪೊಲೀಸ್ ಇಲಾಖೆ ನಡ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ಆಮೇಲೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನೋಡಿ, 1102 ಪೋಲಿಂಗ್ ಬೂತ್ಸು ನಮಗೆ ಬರುತ್ತೆ ಜಿಲ್ಲೆಯಲ್ಲಿ. ಹಾಗಾಗಿ ಇಲ್ಲಿರೋರು ಪ್ರತಿಯೊಬ್ಬರು ನೀವು ಎಲ್ಲ ಸಹ ಯಾವುದೋ ಒಂದು ಪೋಲಿಂಗ್ ಬೂತಲ್ಲಿ ನಾವು ಇದ್ದೇ ಇರ್ತೀವಿ. ಅದರಲ್ಲಿ 254 ಕ್ರಿಟಿಕಲ್ ಬೂತ್ಸ್ ಇದೆ. ಅದರಲ್ಲೂ ಸಹ 1+4 ಮತ್ತು ಪ್ಯಾರಾಮಿಲಿಟರಿ ಫೋರ್ಸ್ ಬರೋದಿದೆ. ಹಾಗಾಗಿ ಕ್ರಿಟಿಕಲ್ ಬೂತ್ಸ್ ಯಾವುದಂತ ನಿಮಗೆ ಗೊತ್ತು. ನಿಮ್ಮ ಬೀಟಲ್ಲಿ ಯಾರು ಎಲೆಕ್ಷನ್ಗೆ ಅಡಚಣೆ ಮಾಡ್ತಾರೆ ಅಂಥದ್ದೆಲ್ಲ ಠಾಣಾಧಿಕಾರಿಗಳಿಗೆ ತಿಳಿಸಿ ಒಂದು ಪೀಸ್ಫುಲ್ಲಾಗಿ ಎಲೆಕ್ಷನ್ ಮಾಡೋದಕ್ಕೆ ತಾವು ಪ್ರಯತ್ನ ಮಾಡಬೇಕು. ಆಮೇಲೆ 57 ಸೆಕ್ಟರ್ ಮೊಬೈಲ್ಸು ಇದೆ. ಇದರಲ್ಲಿ ASIs PSIs ಯಾರಿದ್ದಾರೆ, ನಿಮ್ಮದು ಜವಾಬ್ದಾರಿ ತುಂಬ ಇದೆ. ನೀವೇ ಆಯಾ ಬೂತ್ಗೆ ಅಥವಾ ಸೆಕ್ಟರ್ಗೆ ಇನ್ಚಾರ್ಜ್ ಆಫೀಸರ್ ಇರ್ತೀರಾ. ಹಾಗಾಗಿ ಅಲ್ಲಿರುವಂತಹ ಎಲೆಕ್ಷನ್ ಆಫೀಸರ್ ಜೊತೆ ನೀವು ಸಮನ್ವಯ ಸಾಧಿಸಿ ಯಾವುದೇ ಒಂದು ಅಡಚಣೆ ಆಗದಿರಂತ ನೀವು ಈ 60 ದಿನ ಈ ಪಾರ್ಲಿಮೆಂಟ್ ಎಲೆಕ್ಷನ್ ಒಂದು ಟೆಂಪೋನ ನೀವೆಲ್ಲ ಕಾಪಾಡಬೇಕಾಗಿದೆ. ಅದರಲ್ಲಿ 15 ಸೂಪರ್ವೈಸರ್ ಸೆಕ್ಟರ್ ಆಫೀಸರ್ಸ್ ಇದೆ. ಅದರಲ್ಲೆಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ಸು ನೀವೆಲ್ಲ ನೋಡಲ್ ಆಫೀಸರ್ ಆಗಿರ್ತೀರಿ ನಿಮ್ಮ ತಾಲೂಕುಗಳಿಗೆ. ಮತ್ತು 4 DSPs ಮಟ್ಟದಲ್ಲಿ ಸಬ್ ಡಿವಿಷನಲ್ ಮೊಬೈಲ್ಸ್ ಎಲ್ಲ ಇದೆ. ಇದು ಸಂಬಂಧಪಟ್ಟಂಗೆ ನೆಕ್ಸ್ಟ್ ಎಲೆಕ್ಷನ್ಸಲ್ಲಿ ವೆಹಿಕಲ್ಸ್ ಇರ್ಬೋದು ಅಥವಾ ವೈರ್ಲೆಸ್ ಇರ್ಬೋದು. PI ವೈರ್ಲೆಸ್ ಅವರು ಮತ್ತು ಅವ್ರ ಸಿಬ್ಬಂದಿ ಎಲ್ಲದಕ್ಕೂ ಸಹ ಕಮ್ಯುನಿಕೇಟ್ ಚಾನಲ್ನ ನೀವೆಲ್ಲ ಎಸ್ಟಾಬ್ಲಿಷ್ ಮಾಡಬೇಕಾಗಿದೆ.
ನಿಮಗೆಲ್ಲ ಗೊತ್ತಿರೋ ಹಾಗೆ 20 ಕಡೆ ನಾವು ಈಗಾಗಲೇ ಕೋಲಾರ ಪೊಲೀಸ್ ಜಿಲ್ಲೆಯಲ್ಲಿ ಚೆಕ್ ಪೋಸ್ಟ್ ಹಾಕಿದ್ದೀವಿ. ಅದರಲ್ಲಿ ಇಂಟರ್ ಸ್ಟೇಟ್ ಇದೆ, ಇಂಟರ್ ಡಿಸ್ಟ್ರಿಕ್ಟ್ ಇದೆ, ಮತ್ತು ಲೋಕಲಲ್ಲಿ ಸಹ ನಾವೊಂದು ಚೆಕ್ ಪೋಸ್ಟ್ ಮಾಡ್ಕೊಂಡಿದ್ದೀವಿ. ಈಗಾಗಲೇ 25 MCC ವೈಲೇಷನ್ ಕೇಸಸ್ನ ನಮ್ಮ ಜಿಲ್ಲೆಯಲ್ಲಿ ನಾವು ಮಾಡಿದರೆ ದಿಸ್ ಇಸ್ ಹೈಯೆಸ್ಟ್ ಇನ್ ದಿ ಸೆಂಟ್ರಲ್ ರೇಂಜ್ ಇವತ್ತಿನವರೆಗೂ. ಸೊ ಕಂಗ್ರ್ಯಾಲೇಷನ್ಸ್ ಫಾರ್ ಆಲ್ ದಿ ಸ್ಟಾಫ್. ಇದನ್ನು ಮೊನ್ನೆ ನಡೆದಂಥ DG ಅವರ ಒಂದು ರಿವ್ಯೂಲು ಸಹ ಅಪ್ರಿಷಿಯೇಷನ್ ಮಾಡಿದ್ದಾರೆ. ದೆನ್ ನಾನು ವೇಮಗಲ್ ಇನ್ಸ್ಪೆಕ್ಟರ್ ಮತ್ತು ಅವರ ಸಿಬ್ಬಂದಿ ಮತ್ತು ಸಬ್ ಇನ್ಸ್ಪೆಕ್ಟರ್ಗೆ ನಾನು ಧನ್ಯವಾದ ಹೇಳ್ತೀನಿ. ಒಂದು ಮಾಡೆಲ್ ನಿಮ್ಮ ಸಿಬ್ಬಂದಿಗೋಸ್ಕರ AC ರೂಮ್ ಇರುವಂಥ ಒಂದು ಚೆಕ್ ಪೋಸ್ಟ್ನ ವೇಮಗಲ್ ಇನ್ಸ್ಪೆಕ್ಟರ್ ಅವರು ಮಾಡಿದ್ದಾರೆ. ಅವ್ರದ್ದೊಂದು ಒಂದು ಎಂಥೂಸಿಯಾಸಮು ಮತ್ತು ಸಿಬ್ಬಂದಿ ಬಗ್ಗೆ ಅವ್ರಿಗಿರುವಂಥ ಕಾಳಜಿ ಮತ್ತು ನಮ್ಮ ಪೊಲೀಸ್ ಇಲಾಖೆ ಚೆನ್ನಾಗಿ ಕಾಣಿಸ್ಬೇಕಂತ ಅವರು ಮಾಡಿದ್ದಾರೆ. ಇಡೀ ರಾಜ್ಯದಲ್ಲೇ ಒಂದು ಮಾಡೆಲ್ ಚೆಕ್ ಪೋಸ್ಟ್ ಅಂತ ಹೇಳ್ಬೋದು ನಮ್ಮ ರಾಮಚಂದ್ರ ಚೆಕ್ ಪೋಸ್ಟು. ಅದು ಮಾಡಿದ DSP ಮತ್ತು ಇನ್ಸ್ಪೆಕ್ಟರ್ ಅವರಿಗೆ ನಮ್ಮೆಲ್ಲ ಜಿಲ್ಲಾ ಪೊಲೀಸ್ ವತಿಯಿಂದ ಅವರಿಗೆ ಅಭಿನಂದನೆಗಳು. ಯಾರ್ಯಾರು ಚಪ್ಪಾಳೆ ತಡ್ತದ ಇನ್ಸ್ಪೆಕ್ಟರ್ಗಳು ನೆಕ್ಸ್ಟ್ ಚೆಕ್ ಪೋಸ್ಟ್ ಸಹ ನಮ್ಮ ಸಿಬ್ಬಂದಿ ನೀವು ಆ ಥರ ಮಾಡಬೇಕು. ಚಪ್ಪಾಳೆ ತಟ್ಟೋದಾಗಲ್ಲ. ವೆಂಕಟೇಶ್ನ ಆ ಥರ ಮಾಡೋದು ಮಾಡಿ ನಮ್ಮ ಸಿಬ್ಬಂದಿ ನಾವು ಏನು ಫೆಸಿಲಿಟೀಸ್ ಕೊಡ್ತೀವೋ ನಮ್ಮ ಸಿಬ್ಬಂದಿಗೆ ಆಗುತ್ತೆ. ಮಹಿಳೆಯರು ಇದ್ದಾರೆ, ಆಫೀಸರ್ಸ್ ಇರ್ತಾರೆ, ಅವ್ರದ್ದೆಲ್ಲ ಬೇಸಿಕ್ ಇದಕ್ಕೋಸ್ಕರ ನಮ್ಮ ಸಿಬ್ಬಂದಿಗೆ ನಾವು ಮಾಡ್ತಾ ಇದೀವಿ ಅಂತ ಒಂದು ಪ್ರೌಡಿಂದ ಮಾಡಬೇಕು. ಎಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನಮ್ಮ ಸಿಬ್ಬಂದಿಯವರು ಹೋಗುವಾಗ ಎಲ್ಲ ಬರುವಾಗ ಒಂದ್ಸತಿ ರಾಮಚಂದ್ರ ಚೆಕ್ ಪೋಸ್ಟ್ನ ಒಂದ್ಸತಿ ವಿಸಿಟ್ ಮಾಡಿ. ಸೊ ದಟ್ ಶುಡ್ ಬಿ ಮಾಡೆಲ್, ಎಲ್ಲ ಗ್ರೂಪ್ಸಲ್ಲಿ ಬರಲಿ. ಹೀಗಾಗಿ ಎಲ್ಲ ನಮ್ದೇನು ಇಂಟರ್ಸ್ಟೇಟ್ ಬಾರ್ಡರ್ಸ್ ಇದೆ 12 ಕಡೆ ನಮ್ಮ ರಾಜ್ಯದ ರಾಜ್ಯ ಎಲ್ಲ ಚೆಕ್ ಪೋಸ್ಟ್ಗಳು ಆ ಥರ ಆಗಬೇಕು ಅಂತ ಮುಂದಿನ ದಿನಗಳಲ್ಲಿ ನಾವು ಮಾಡೋಣ. ಆಮೇಲೆ ನಿಮಗೆಲ್ಲ ಗೊತ್ತಿರೋ ಹಾಗೆ 15 ಪ್ಯಾರಾಮಿಲಿಟರಿ ಕಂಪನೀಸ್, ನಮಗೆ 15 ಕಂಪನೀಸ್ ಅಂದರೆ 1500 ಜನ ಪೊಲೀಸು. ಈಗ ಆಲ್ರೆಡಿ ಮೊದಲನೇ ಬಾರಿಗೆ ಈಗ CSF ಅಗರ್ತಲಾ ತ್ರಿಪುರಾದಿಂದ ಒಂದು ಆಲ್ರೆಡಿ ಒಂದು ನಮ್ಮಲ್ಲಿ CFM ಇದೆ. ನೀವು ಮೊನ್ನೆಯಿಂದ ಎಲ್ಲ ರೂಟ್ ಮಾರ್ಚಲ್ಸ್ ಅಲ್ಲೆಲ್ಲ ಮಾಡಿದ್ದೀರಾ. ಇನ್ನೂ 15 ಕಂಪನಿಗಳು ಬರೋದಿದೆ. ಹಾಗಾಗಿ ಅವ್ರಿಗೆ ವಾಟರ್ ಸ್ಕೇರ್ಸಿಟಿ ಇನ್ನೊಂದು ಆಗ್ದಿರಾ ಯಾರ್ಯಾರು ಜವಾಬ್ದಾರಿ ತಗೊಂಡಿದ್ದೀರಾ ಅಕಾಮಿಡೇಷನ್ಸ್ನ ಅದನ್ನು ನೀವು ಮಾಡಬೇಕು. ಆಮೇಲೆ ಈಗಾಗಲೇ ರೂಟ್ ಮಾರ್ಚಸ್ನ ಕಂಪ್ಲೀಟ್ ಮಾಡಿದ್ದೀರಾ. ದೆನ್ ಸ್ಟ್ರಾಂಗ್ ರೂಮ್ ಕೋಲಾರ ಟೌನಲ್ಲಿ ಇರೋದ್ರಿಂದ ಟೌನ್ ಇನ್ಸ್ಪೆಕ್ಟರು ಮತ್ತು ಯಾರು DSPs ಇದ್ದಾರೆ ಸ್ಟ್ರಾಂಗ್ ರೂಮ್ ಸಂಬಂಧಪಟ್ಟಂಗೆ ಎಂಟೈನ್ ಆವಾಗವಾಗ ನೀವು ವಿಸಿಟ್ ಮಾಡಿ ಬರ್ತಾ ಇರಬೇಕು. ಆಮೇಲೆ ನಿಮಗೆ ಗೊತ್ತಿರೋ ಹಾಗೆ 2023 ಅಸೆಂಬ್ಲಿ ಎಲೆಕ್ಷನ್ಸ್ನ ನಿಮ್ಮೆಲ್ಲರ ಒಂದು ಸಹಕಾರದಿಂದ ನಾವು ನಮ್ಮ ಸಿಬ್ಬಂದಿಗಳು ನಮ್ಮ ಅಧಿಕಾರಿಗಳು ತುಂಬ ಯಶಸ್ವಿಯಾಗಿ ಎಲೆಕ್ಷನ್ಸ್ನ ನಾವು ಕಂಡಕ್ಟ್ ಮಾಡಿದ್ವಿ. ಯಶಸ್ವಿಯಾಗಿ ಕಂಡಕ್ಟ್ ಮಾಡಿದಂತಹ ಒಂದು ಜಿಲ್ಲೆಗಳ ಪೈಕಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಿಮ್ಮ ಶ್ರೀ ವೆಂಕಟರಾಜ IAS ನನ್ನ ಜೊತೆ ಇದ್ದಂಥ DC ಅವರಿಗೆ ಮತ್ತು ನಮ್ಮ ಜಿಲ್ಲಾ ಪೊಲೀಸ್ ಅವರಿಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬೆಸ್ಟ್ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಅವಾರ್ಡ್ನ ಘೋಷಣೆ ಮಾಡಿದೆ. ಅದು ನಿಮ್ಮಿಂದ ಸಾಧ್ಯ ಆಯಿತು. ಹಾಗಾಗಿ ನಿಮ್ಮೆಲ್ಲರಿಗೂ ಒಂದು ಧನ್ಯವಾದ ಹೇಳೋಕ್ಕೆ ವೆಂಕಟರಾಜ್ ಅವರು ನನಗೆ ಫೋನ್ ಮಾಡಿದರು. ಅದರಲ್ಲಿ ನಮ್ಮ ಪೊಲೀಸ್ ಇಲಾಖೆ ಎಲೆಕ್ಷನ್ ಸೆಲ್, ಎಸ್ಪೆಷಲಿ ನಮ್ಮ ಕೋಲಾರ ಜಿಲ್ಲೆಯ ಕೆಲಸ ಮಾಡ್ತಾ ಇರೋ ಎಲೆಕ್ಷನ್ ಸೆಲ್ಲು ತುಂಬ ಚೆನ್ನಾಗಿ ವರದಿ ಮಾಡಿ ಅಮಾಂಗ್ ದಿ ಆಲ್ ಡಿಸ್ಟ್ರಿಕ್ಟ್ 2 ಡಿಸ್ಟ್ರಿಕ್ಟ್ಸ್ಗೆ ಕರ್ನಾಟಕದಲ್ಲಿ ಕೊಟ್ಟರು. ಒಂದು ಚಿತ್ರದುರ್ಗ, ಇನ್ನೊಂದು ನಮ್ಮ ಕೋಲಾರ. ಸೊ ಎಲ್ಲರಿಂದ ನಾವು ಕೆಳಗಡೆ ಇದ್ದರೂ ನಾವು ಜಿಯೋಗ್ರಫಿಕಲ್ಲಿ ಬಟ್ ನಿಮ್ಮ ಪ್ರೊಫೆಷನಲಿಸಮಲ್ಲಿ ನಾವು ಒಂದೆರಡನೇ ಒಂದು ರಾಜ್ಯದಲ್ಲಿ ಒಂದು ಸ್ಥಾನದಲ್ಲಿ ಇದ್ದೀವಿ. ಅದು ನಿಮ್ಮಿಂದನೇ ಸಾಧ್ಯ ಆಯಿತು. ಹಾಗಾಗಿ ಈಗ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಸಹ ಅದೇ ಕದರನ್ನು ಅದೇ ಕಮಿಟ್ಮೆಂಟ್ನ ನೀವು ತೋರಿಸ್ಬೇಕು. ನನಗೊಂದು ಅದೃಷ್ಟ ಇದೆ, ಹೇಳ್ತಾ ಇದ್ದಾರೆ ನಮ್ಮ PSI ವಿಠಲ್, ಅಸೆಂಬ್ಲಿ ಎಲೆಕ್ಷನು ಪಾರ್ಲಿಮೆಂಟ್ ಎಲೆಕ್ಷನ್ಸ್ನ ಕಂಡಕ್ಟ್ ಮಾಡ್ತಾ ಇರೋದು ಫಸ್ಟ್ SP ನೀವೇ ಇರ್ಬೇಕು ಸರ್ ಜಿಲ್ಲೆಗೆ ಅಂತ. ಸೊ ಅದು ನನ್ನ ಅದೃಷ್ಟ ಅಂತ ನಾನು ಭಾವಿಸ್ತೀನಿ ನಿಮ್ಮ ಜೊತೆ ಕೆಲಸ ಮಾಡೋಂಥದ್ದು. ಹಾಗಾಗಿ ಪಾರ್ಲಿಮೆಂಟ್ ಎಲೆಕ್ಷನ್ಸು ನಡೆಸಿ ನಿಮ್ಮ ಜೊತೆ ನಾನು ಇರ್ತೀನಿ. ಹಾಗಾಗಿ ಇದೇ ಒಂದು ಸಹಕಾರವನ್ನು ನಿಮ್ಮನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಈ ಸತಿ ನಾವು ಅದೇ ಬೆಸ್ಟ್ ಪ್ರಾಕ್ಟೀಸಸ್ ಮಾಡಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಒಂದು ಒಳ್ಳೆ ಅವಾರ್ಡ್ನ ನಾವು ತಗೋಬೇಕು. ನಾಳೆಯಿಂದ 5 ಜನ ಎಲೆಕ್ಷನ್ ಅಬ್ಸರ್ವರ್ಸ್ ನಮಗೆ ಬರ್ತಾ ಇದ್ದಾರೆ. ಅವರು ನಮ್ಮೆಲ್ಲ ನಡವಳಿಕೆಗಳನ್ನ ನೋಡ್ತಾರೆ. ಹಾಗಾಗಿ ನಮ್ಮ ಪೊಲೀಸ್ ಆ್ಯಕ್ಷನ್ನ ಚೆಕ್ ಪೋಸ್ಟಲ್ಲಿ ನಾವು ಏನು ಕೆಲಸ ಮಾಡ್ತಾ ಇದ್ವಿ, ಸೀಸರ್ಸ್ ಏನು ಮಾಡ್ತಾ ಇದ್ವಿ, ದೆನ್ ಪಬ್ಲಿಕ್ ಜೊತೆ ನಮ್ಮ ಕಾಂಟ್ಯಾಕ್ಟ್ ಏನಿದೆ ಅನ್ನೋ ಜನರಲ್ ಇಂಟೆಲಿಜೆನ್ಸ್ ಅವ್ರಿಗೆ ಇದ್ದೇ ಇರ್ತದೆ. ಹಾಗಾಗಿ ನಮ್ಮ ಪೊಲೀಸು ಏನು ನಮ್ಮ ಘನತೆ ಗೌರವ ಇದೆ ಅದನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ನೀವೆಲ್ಲ ಪ್ರಯತ್ನ ಮಾಡ್ತೀರಂತ ನಾನು ಹೇಳ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಿಮಗೆಲ್ಲ ಹೇಳೋದಾದರೆ ಟೋಟಲ್ 4 ಕೋಟಿಗೆ ಮಿಗಿಲಾದಂಥ ಕ್ಯಾಶ್ ಆಗಲಿ ಬೇರೆ ಐಟಮ್ಸ್ನ ಲಾಸ್ಟ್ ಟೈಮ್ ನಾವು ಸೀಸ್ ಮಾಡಿದ್ವಿ ಅಸೆಂಬ್ಲಿ ಎಲೆಕ್ಷನ್ಸ್ನ.
ಆಮೇಲೆ ಕಳೆದ ಲಾಸ್ಟ್ ಎಲೆಕ್ಷನ್ಸ್ ನಾವೆಲ್ಲ ನೋಡಿದ್ರೆ 65 MCC ವೈಲೇಷನ್ ಕೇಸಸ್ನ ನಾವು ಬುಕ್ ಮಾಡಿದ್ವಿ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ಸ್ ಅಲ್ಲಿ. ಅದರಲ್ಲಿ 2 ಕೇಸ್ ಆಲ್ರೆಡಿ ಕನ್ವಿಕ್ಷನ್ ಆಗಿದೆ, ಎಲ್ಲ ಕೇಸಸ್ಸು ಚಾರ್ಜ್ ಶೀಟ್ ಆಗಿದೆ. ಸೊ ನಾವು ಏನಾದ್ರು ಕೇಸ್ ಬುಕ್ ಮಾಡಿದ್ರೆ ಕನ್ವಿಕ್ಷನ್ ಆಗುತ್ತಂತ ಯಾವಾಗ ಭಯ ಬರುತ್ತೋ ವೈಲೇಷನ್ಸ್ ಆವಾಗ ಅಷ್ಟು ಕಡಿಮೆ ಆಗುತ್ತೆ. ಅದು ಎಲ್ಲ ಶ್ರೇಯಸ್ಸು ನಿಮಗೇನೆ ನಾವು ಕೊಡ್ತಾ ಇದ್ದೀವಿ.